ದಿ ಸ್ಟೋರೀಸ್ಗೆ ಸ್ವಾಗತ. ಬನ್ನಿ ಒಂದು ಕತೆ ಕೇಳೋಣ. ಡಿಸೆಂಬರ್ 29, 2025 ಚಳಿಗಾಲದ ಬೆಳಗ್ಗೆ. ಗ್ವಾಲಿಯರ್ ನಗರದ ಹೊರವಲಯ. ಎಲ್ಲರೂ ತಮ್ಮ ದಿನಚರಿ ಆರಂಭಿಸುವ ಮುನ್ನ ಒಂದು ಭಯಾನಕ ಸತ್ಯ ಹೊರಬಂತು. ಕಟಾರೆ ಫಾರ್ಮ್ ಹತ್ತಿರದ ಪೊದೆಗಳ ನಡುವೆ ಒಂದು ಮಹಿಳೆಯ ಶರೀರ ಪತ್ತೆಯಾಯಿತು. ಅವಳು ಅರ್ಧನಗ್ನ ಸ್ಥಿತಿಯಲ್ಲಿ ಇದ್ದಳು. ಯಾವುದೇ ದಾಖಲೆ ಇಲ್ಲ, ಫೋನ್ ಇಲ್ಲ, ಮುಖವನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಪೊಲೀಸರು ಸ್ಥಳಕ್ಕೆ ಬಂದರು. ಅವರ ಮುಂದೆ ಇದ್ದದ್ದು ಒಂದು ಶರೀರ ಮಾತ್ರ ಅಲ್ಲ, ಒಂದು ರಹಸ್ಯ. ಪೋಸ್ಟ್ಮಾರ್ಟಮ್ ವರದಿ ಸ್ಪಷ್ಟವಾಗಿ ಹೇಳಿತು, ಇದು ಕೊಲೆ. ಆದರೆ ಕೊಲೆ ಯಾರು ಮಾಡಿತು? ಏಕೆ ಮಾಡಿತು? ಆಕೆ ಯಾರು? ಯಾವುದಕ್ಕೂ ಉತ್ತರ ಇರಲಿಲ್ಲ. ಯಾವ ಸಾಕ್ಷಿ ಇಲ್ಲ, ಯಾವ ಐ ವಿಟ್ನೆಸ್ ಕೂಡ ಇಲ್ಲ, ಯಾವ ಸುಳಿವೂ ಇಲ್ಲ. ಪೊಲೀಸರ ಕೈಯಲ್ಲಿ ಉಳಿದದ್ದು ಒಂದು ಅಂಧ ಪ್ರಕರಣ. ದಿನಗಳು ಕಳೆಯುತ್ತಾ ಹೋಯಿತು. ಫೈಲುಗಳು ತುಂಬಿದವು, ಪ್ರಶ್ನೆಗಳು ಹೆಚ್ಚಾದವು, ಉತ್ತರಗಳು ಮಾತ್ರ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. AI ಬಳಸೋಣ. ಆ ಮಹಿಳೆಯ ಮುಖವನ್ನು ಡಿಜಿಟಲ್ ತಂತ್ರಜ್ಞಾನದಿಂದ ಪುನರ್ನಿರ್ಮಿಸಿದರು. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಒಂದು ಮುಖ ನಿಧಾನವಾಗಿ ಮೂಡಿಬಂತು. ಕಣ್ಣುಗಳು, ಮೂಗು, ಮುಖದ ರೇಖೆಗಳು. ಅದು ಜೀವಂತವಾಗುತ್ತಿದ್ದಂತೆ ಪೊಲೀಸರಿಗೆ ಒಂದು ಆಶೆ ಮೂಡಿತು. ಆ ಚಿತ್ರವನ್ನು ಎಲ್ಲ ಕಡೆ ಹರಡಲಾಯಿತು. ಪೊಲೀಸ್ ವೃತ್ತಗಳಲ್ಲಿ, ಮಿಸ್ಸಿಂಗ್ ಡೇಟಾಬೇಸ್ಗಳಲ್ಲಿ, ಎಲ್ಲ ದಾಖಲೆಗಳಲ್ಲಿ ಹುಡುಕಾಟ ಆರಂಭವಾಯಿತು. ಕೆಲವು ದಿನಗಳ ನಂತರ ಒಂದು ಕರೆ. ಸರ್, ಈ ಮಹಿಳೆ ನಮ್ಮ ಊರಿನವರು ಇರಬಹುದು. ಆಮೇಲೆ ಗೊತ್ತಾಗಿದ್ದು ಅವಳ ಹೆಸರು ಸಂಗೀತಾ ಪಾಲ್. ಟಿಕಮ್ಗಢ ಜಿಲ್ಲೆಯಿಂದ ಬಂದ ಮಹಿಳೆ. ಕೆಲವು ಸಮಯದಿಂದ ಗ್ವಾಲಿಯರ್ನಲ್ಲಿ ಪ್ರತ್ಯೇಕವಾಗಿ ಬದುಕುತ್ತಿದ್ದಳು. ಇದೀಗ ಆಕೆ ಹೆಸರಿಲ್ಲದ ಶರೀರ ಅಲ್ಲ, ಆದರೆ ಕೊಲೆಗಾರ ಇನ್ನೂ ಹೊರಗೆ ಇದ್ದ. ಪೊಲೀಸರು ಮತ್ತೆ ಸಾಕ್ಷಿ ಹುಡುಕತೊಡಗಿದರು. ಆ ಸಮಯದಲ್ಲಿ ಒಂದು ಸಣ್ಣ ವಿಚಾರ ಗಮನಕ್ಕೆ ಬಂತು. ಆಕೆಯ ಬಟ್ಟೆಗಳನ್ನು ಪರಿಶೀಲಿಸುವಾಗ ಅವಳ ಸ್ವೆಟರ್ ಜೇಬಿನಲ್ಲಿ ಒಂದು ಅತಿ ಸಣ್ಣ ಆಮ್ಲೆಟ್ ತುಂಡು. ಮೊದಲಿಗೆ ಅದು ಅಸಾಧಾರಣ ಎಂದು ಯಾರೂ ಭಾವಿಸಲಿಲ್ಲ. ಆದರೆ SI ಸೋನಂ ರಘುವಂಶಿ ಮಾತ್ರ ಅದನ್ನು ಬಿಡಲಿಲ್ಲ. ಅವರು ಯೋಚಿಸಿದರು, ಆಮ್ಲೆಟ್ ಅಂದರೆ ಆಕೆ ಕೊನೆಯದಾಗಿ ಊಟ ಮಾಡಿದ್ದಾಳೆ. ಅದು ಯಾವಾಗ? ಯಾರ ಬಳಿ? ಎಲ್ಲಿ? ಅದು ಒಂದು ಟೈಮ್ ಕ್ಲೂ. ಪೊಲೀಸರು ಆ ಪ್ರದೇಶದ ಎಲ್ಲ ಎಕ್ಸ್ಟಾಲ್ಗಳನ್ನು ಗುರುತಿಸಿದರು. ಸುಮಾರು 200 ಎಕ್ಸ್ಟಾಲ್ಗಳು. ಒಬ್ಬೊಬ್ಬ ಅಂಗಡಿಯವನನ್ನು ಪ್ರಶ್ನಿಸಿದರು. ಬಹುತೇಕ ಜನರಿಗೆ ಏನೂ ನೆನಪಿರಲಿಲ್ಲ. ಆದರೆ ಒಬ್ಬ ಸ್ಟಾಲ್ ಮಾಲೀಕ ಸ್ವಲ್ಪ ಯೋಚಿಸಿ ಹೇಳಿದ, ಹೌದು ಮೇಡಮ್, ಈಕೆ ಇಲ್ಲಿ ಬಂದಿದ್ಲು. ಪೊಲೀಸರು ತಕ್ಷಣ ಎಚ್ಚರವಾದರು. ಅವನು ಮುಂದುವರಿಸಿದ, ಅವಳು ಒಂದು ಆಮ್ಲೆಟ್ ತಿಂದಳು. ಒಬ್ಬ ಹುಡುಗ ಅವಳ ಜೊತೆ ಇದ್ದ ಎಂದು ಹೇಳಿದ. ಇದೀಗ ಪ್ರಕರಣ ಜೀವಂತವಾಯಿತು. ಆ ಅಂಗಡಿಯ ಮಾಹಿತಿ ಆಧಾರವಾಗಿ ಪೊಲೀಸರು CCTV ಫುಟೇಜ್ಗಳನ್ನು ಮತ್ತೆ ಚೆಕ್ ಮಾಡಿದರು. ಒಂದು ದೃಶ್ಯ ಸಿಕ್ಕಿತು. ರಸ್ತೆಯ ಮೇಲೆ ಸಂಗೀತಾ ಪಾಲ್ ಮತ್ತು ಒಬ್ಬ ಯುವಕ ಒಟ್ಟಿಗೆ ನಡೆದುಕೊಂಡು ಹೋಗುತ್ತಿದ್ದರು. ಕ್ಯಾಮರಾ ಸ್ಪಷ್ಟವಾಗಿರಲಿಲ್ಲ, ಆದರೆ ಆ ವ್ಯಕ್ತಿಯ ರೂಪ ಕಂಡುಬಂತು. ಆ ಫುಟೇಜನ್ನು ಇನ್ಫಾರ್ಮರ್ ನೆಟ್ವರ್ಕ್ಗೆ ಕಳುಹಿಸಲಾಯಿತು. ಎಲ್ಲೆಡೆ ಹುಡುಕಾಟ. ಪೊಲೀಸರಿಗೆ ಒಂದು ಮಾಹಿತಿ ಬಂತು. ಈ ಹುಡುಗ
ರೈಲ್ವೆ ಸ್ಟೇಷನ್ ಬಳಿ ಕಾಣಿಸಿಕೊಂಡಿದ್ದಾನೆ ಅಂತ. ಜನವರಿ 5, 2026, ಗ್ವಾಲಿಯರ್ ರೈಲ್ವೆ ಸ್ಟೇಷನ್, ಪ್ಲಾಟ್ಫಾರ್ಮ್ ನಂಬರ್ 4. ಜನರ ಗದ್ದಲದ ನಡುವೆ ಒಬ್ಬ ಯುವಕ ಆತಂಕದಿಂದ ನಿಂತಿದ್ದ. ಪೊಲೀಸರು ನಿಧಾನವಾಗಿ ಸುತ್ತುವರಿದರು. ಅವನ ಹೆಸರು ಸಚಿನ್ ಸೇನ್, ವಯಸ್ಸು 26. ಅವನು ತಪ್ಪಿಸಿಕೊಳ್ಳಲು ಯತ್ನಿಸಿದ, ಆದರೆ ಈ ಬಾರಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಂಟ್ರಾಗೇಷನ್ ರೂಮ್, ಒಂದು ಲೈಟ್, ಒಂದು ಕುರ್ಚಿ, ಒಂದು ಮೌನ. ಸ್ವಲ್ಪ ಸಮಯದ ನಂತರ ಅವನು ಮಾತು ಆರಂಭಿಸಿದ. ನನಗೆ ಅವಳಂದ್ರೆ ತುಂಬ ಇಷ್ಟ, ಆದರೆ ಅವಳು ಬೇರೆ ಯಾರನ್ನೂ ಇಷ್ಟಪಡುತ್ತಿದ್ಲು. ನನಗೆ ಅದು ಸಹಿಸಲಿಕ್ಕಾಗಲಿಲ್ಲ. ನಾನು ತಪ್ಪು ಮಾಡಿದೆ. ಅವನು ಅತ್ಯಾಚಾರ ಮತ್ತು ಕೊಲೆಯನ್ನು ಒಪ್ಪಿಕೊಂಡ. ಒಂದು ಅಂಧ ಪ್ರಕರಣ, ಒಂದು ಸಣ್ಣ ಆಮ್ಲೆಟ್ ತುಂಡು ಮತ್ತು ಒಂದು AI ಮುಖಚಿತ್ರ, ಇವು ಸೇರಿ ಸತ್ಯವನ್ನು ಹೊರತಂದವು. SSP ಧರಂವೀರ್ ಸಿಂಗ್ ಹೇಳಿದರು, ಟೆಕ್ನಾಲಜಿ ಮತ್ತು ಪೊಲೀಸ್ ಕೆಲಸ ಒಟ್ಟಿಗೆ ನಡೆದಾಗ ಯಾವ ಅಪರಾಧವೂ ಮರೆಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸಂಗೀತಾ ಪಾಲ್, ಅವಳಿಗೆ ಕೊನೆಗೂ ನ್ಯಾಯ ಸಿಕ್ಕಿತು. ಈ ಕಥೆ ನಮಗೆ ಒಂದು ಪಾಠ ಹೇಳುತ್ತೆ. ಕೆಲವೊಮ್ಮೆ ಅಪರಾಧ ದೊಡ್ಡದಾಗಿರುತ್ತದೆ, ಆದರೆ ಸತ್ಯ ಒಂದು ಸಣ್ಣ ತುಂಡಿನಲ್ಲೇ ಅಡಗಿರುತ್ತದೆ. ಇನ್ನಷ್ಟು ಕಥೆಗಳಿಗೆ ಡಿ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡಿ ಸ್ಟೋರೀಸ್, ಬನ್ನಿ ಕತೆ ಕೇಳೋಣ.